ನಮಸ್ಕಾರ ಸ್ನೇಹಿತರೆ, ಯುವ ಬೆಳಕು ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಎಷ್ಟೇ ಕಷ್ಟಪಟ್ಟರೂ ಹಣ ಉಳಿಯುತ್ತಿಲ್ಲವೇ? ಮನೆಯಲ್ಲಿ ಸದಾ ಕಿರಿಕಿರಿ ಇರುತ್ತದೆಯೇ? ಹಾಗಿದ್ದರೆ ಇಂದಿನ ವಿಡಿಯೋ ನಿಮಗಾಗಿ. ಇವತ್ತು ನಾನು ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ ಮತ್ತು ಅಕ್ಷಯವಾದ ಧನಸಂಪತ್ತು ನೆಲೆಸಲು ಪಾಲಿಸಬೇಕಾದ ಅತಿ ಮುಖ್ಯವಾದ ರಹಸ್ಯಗಳನ್ನು ಸವಿಸ್ತಾರವಾಗಿ ತಿಳಿಸಿಕೊಡುತ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಇಷ್ಟವಾದರೆ ಈಗಲೇ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. 1. ಅಡುಗೆಮನೆಯು ಮನೆಯ ಶಕ್ತಿ ಕೇಂದ್ರ. ಇಲ್ಲಿ ಕಲ್ಲುಪ್ಪನ್ನು ಎಂದಿಗೂ ಪ್ಲಾಸ್ಟಿಕ್ ಅಥವಾ ಸ್ಟೀಲ್ ಪಾತ್ರೆಯಲ್ಲಿ ಇಡಬೇಡಿ. ಅದನ್ನು ಯಾವಾಗಲೂ ಗಾಜಿನ ಅಥವಾ ಪಿಂಗಾಣಿ ಜಾರಿನಲ್ಲಿ ಇರಿಸಿ. ಇದು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ. ಅಲ್ಲದೆ ವಾರಕ್ಕೊಮ್ಮೆ ಸ್ನಾನ ಮಾಡುವ ನೀರಿಗೆ ಅಥವಾ ಮನೆ ಒರೆಸುವ ನೀರಿಗೆ 1 ಹಿಡಿ ಕಲ್ಲುಪ್ಪು ಸೇರಿಸುವುದರಿಂದ ದೃಷ್ಟಿದೋಷ ನಿವಾರಣೆಯಾಗುತ್ತದೆ. 2. ದಿನಕ್ಕೆ 2 ಬಾರಿ ದೇವರ ಮನೆಯಲ್ಲಿ ದೀಪ ಹಚ್ಚುವುದು ಕಡ್ಡಾಯ. ದೀಪದ ಬತ್ತಿ ಯಾವಾಗಲೂ ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿರಲಿ. ದೀಪಕ್ಕೆ ಶುದ್ಧವಾದ ತುಪ್ಪ ಅಥವಾ ಎಳ್ಳೆಣ್ಣೆ ಬಳಸುವುದರಿಂದ ಮನೆಯಲ್ಲಿ ದೇವತಾ ಶಕ್ತಿ ವೃದ್ಧಿಯಾಗುತ್ತದೆ. ದೀಪ ಹಚ್ಚಿದ ತಕ್ಷಣ ಮನೆಯ ಮುಖ್ಯ ಬಾಗಿಲನ್ನು ಸ್ವಲ್ಪ ಹೊತ್ತು ತೆರೆದಿಡಿ. ಇದು ಮಹಾಲಕ್ಷ್ಮಿಯ ಆಗಮನಕ್ಕೆ ದಾರಿಯಾಗುತ್ತದೆ. 3. ಮನೆಯಲ್ಲಿ ಒಡೆದ ಕನ್ನಡಿ, ಬಿರುಕುಬಿಟ್ಟ ಪಾತ್ರೆಗಳು ಅಥವಾ ಕೆಟ್ಟು ನಿಂತ ಗಡಿಯಾರಗಳು ಇರಲೇಬಾರದು. ಗಡಿಯಾರ ನಿಂತಿದೆ ಎಂದರೆ ನಿಮ್ಮ ಪ್ರಗತಿ ನಿಂತಿದೆ ಎಂದು ಅರ್ಥ. ಇಂತಹ ವಸ್ತುಗಳು ಮನೆಯಲ್ಲಿ ದಾರಿದ್ರ್ಯವನ್ನು ಆಕರ್ಷಿಸುತ್ತವೆ. ಆದ್ದರಿಂದ ಇವುಗಳನ್ನು ತಕ್ಷಣ ಮನೆಯಿಂದ ಹೊರಹಾಕಿ. 4. ಮನೆಯ ಮುಖ್ಯದ್ವಾರವು ಅತ್ಯಂತ ಪವಿತ್ರವಾದುದು. ಪ್ರತಿದಿನ ಬೆಳಗ್ಗೆ ಹೊಸ್ತಿಲನ್ನು ತೊಳೆದು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಿ. ಹೊಸ್ತಿಲ ಮುಂದೆ ಸುಂದರವಾದ ರಂಗೋಲಿ ಇರಲಿ. ಇದು ಹೊರಗಿನಿಂದ ಬರುವ ನಕಾರಾತ್ಮಕ ಶಕ್ತಿಯನ್ನು ತಡೆದು ಮನೆಯೊಳಗೆ ಮಂಗಳಕರ ಶಕ್ತಿಯನ್ನು ತರುತ್ತದೆ. 5. ವಾಸ್ತುಶಾಸ್ತ್ರದ ಪ್ರಕಾರ ನೀರು ಎಂದರೆ ಹಣ. ನಿಮ್ಮ ಮನೆಯ ನಲ್ಲಿಗಳಿಂದ ನೀರು ತೊಟ್ಟಿಕ್ಕುತ್ತಿದ್ದರೆ ಅದು ನಿಮ್ಮ ಮನೆಯಿಂದ ಹಣ ಪೋಲಾಗುತ್ತಿರುವುದರ ಸಂಕೇತ. ಇದನ್ನು ತಕ್ಷಣ ಸರಿಪಡಿಸಿ. ಅಲ್ಲದೆ ಸ್ನಾನದ ಮನೆಯಲ್ಲಿ ಬಕೆಟ್ಟನ್ನು ಯಾವಾಗಲೂ ಶುದ್ಧ ನೀರಿನಿಂದ ತುಂಬಿಸಿಡುವುದು ವಾಸ್ತುದೃಷ್ಟಿಯಿಂದ ಒಳ್ಳೆಯದು. 6. ಸೂರ್ಯಾಸ್ತದ ನಂತರ ಮನೆಯನ್ನು ಗುಡಿಸಬೇಡಿ ಅಥವಾ ಮನೆಯಿಂದ ಕಸವನ್ನು ಹೊರಗೆ ಹಾಕಬೇಡಿ. ಈ ಸಮಯದಲ್ಲಿ ಹಣವನ್ನು ಯಾರಿಗೂ ಸಾಲವಾಗಿ ನೀಡಬೇಡಿ ಮತ್ತು ಯಾರಿಗೂ ಮೊಸರು ಅಥವಾ ಉಪ್ಪನ್ನು ದಾನವಾಗಿ ನೀಡಬೇಡಿ. ಇದು ಮನೆಯಲ್ಲಿರುವ ಲಕ್ಷ್ಮಿಯನ್ನು ಹೊರಗೆ ಕಳುಹಿಸಿದಂತೆ ಎಂದು ನಂಬಲಾಗುತ್ತದೆ. 7. ಯಾವಾಗಲೂ ದಕ್ಷಿಣ ದಿಕ್ಕಿಗೆ ತಲೆಮಾಡಿ ಮಲಗುವುದು ಆರೋಗ್ಯ ಮತ್ತು ಸಂಪತ್ತಿನ ದೃಷ್ಟಿಯಿಂದ ಶ್ರೇಯಸ್ಕರ. ಉತ್ತರಕ್ಕೆ ತಲೆ ಹಾಕಿ ಮಲಗುವುದರಿಂದ ಮಾನಸಿಕ ಒತ್ತಡ ಹೆಚ್ಚಾಗುತ್ತದೆ ಮತ್ತು ನಿದ್ರಾಹೀನತೆ ಉಂಟಾಗುತ್ತದೆ. ಉತ್ತಮ ನಿದ್ರೆಯಿದ್ದರೆ ಮಾತ್ರ ನೀವು ಕೆಲಸದಲ್ಲಿ ಯಶಸ್ಸು ಪಡೆಯಲು ಸಾಧ್ಯ. 8. ನಿಮ್ಮ ಮನೆಯ ಬಾಲ್ಕನಿಯಲ್ಲಿ ಅಥವಾ ಹೊರಗೆ ಪಕ್ಷಿಗಳಿಗೆ ಆಹಾರ ಮತ್ತು ನೀರನ್ನು ಇಡಿ. ಮುಗ್ಧ ಪ್ರಾಣಿಗಳಿಗೆ ಆಹಾರ ನೀಡುವುದರಿಂದ ನಿಮ್ಮ ಜಾತಕದಲ್ಲಿರುವ ಅನೇಕ ಗ್ರಹದೋಷಗಳು ನಿವಾರಣೆಯಾಗುತ್ತವೆ ಮತ್ತು ಮನಸ್ಸಿಗೆ ಅತೀವ ನೆಮ್ಮದಿ ಸಿಗುತ್ತದೆ. 9. ಮನೆಯಲ್ಲಿ ಅಕ್ಕಿ ಡಬ್ಬ ಅಥವಾ ಉಪ್ಪಿನ ಡಬ್ಬ ಎಂದಿಗೂ ಖಾಲಿಯಾಗದಂತೆ ನೋಡಿಕೊಳ್ಳಿ. ಅದು ಅರ್ಧಕ್ಕಿದ್ದಾಗಲೇ ಮತ್ತೆ ತುಂಬಿಸಿ. ಇದು ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ದೇವಿಯ ಕೃಪೆ ಸದಾ ಇರುವಂತೆ ಮಾಡುತ್ತದೆ. 10. ಹಣವನ್ನು ಇಡುವ ಬೀರು ಅಥವಾ ತಿಜೋರಿ ಯಾವಾಗಲೂ ಉತ್ತರ ದಿಕ್ಕಿಗೆ ಮುಖ ಮಾಡಿರಲಿ, ಏಕೆಂದರೆ ಉತ್ತರವು ಕುಬೇರನ ದಿಕ್ಕು. ತಿಜೋರಿಯ ಒಳಗೆ ಒಂದು ಸಂಘ ಕನ್ನಡಿ ಇಡುವುದರಿಂದ ಹಣವು ದುಪ್ಪಟ್ಟಾಗುತ್ತದೆ ಎಂಬ ನಂಬಿಕೆಯಿದೆ. ಸ್ನೇಹಿತರೆ, ಈ ಮೇಲೆ ತಿಳಿಸಿದ 10 ನಿಯಮಗಳಲ್ಲಿ ಕನಿಷ್ಠ 5 ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಕೇವಲ 21 ದಿನಗಳಲ್ಲಿ ನೀವು ಅದ್ಭುತ ಬದಲಾವಣೆಯನ್ನು ಕಾಣುತ್ತೀರಿ. ನಿಮ್ಮ ಮನೆಯಲ್ಲಿ ಸದಾ ಸುಖ ಶಾಂತಿ ನೆಲೆಸಲು ಎಂದು ಹಾರೈಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಯುವ ಬೆಳಕು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.